ಎಸ್, ಏನು ದಾವಣಗೆರೆಯ ಮಧ್ಯಭಾಗದಲ್ಲಿರ್ತಕ್ಕಂಥ ಶ್ರೀ ನಗರದೇವತೆ ದುರ್ಗಾಂಬಿಕಾ ಜಾತ್ರೆ ಈಗಾಗಲೇ ಸಿದ್ಧತೆಯಲ್ಲಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೂಡ ಹಬ್ಬವೂ ಕೂಡ ವಿಶೇಷವಾಗಿ ಆಚರಿಸ್ತಾರೆ. ಸುಮಾರು 4 ಲಕ್ಷಕ್ಕೂ ಹೆಚ್ಚು ಜನ ಬರುವಂಥ ನಿರೀಕ್ಷೆಯನ್ನು ಕೂಡ ಇಟ್ಕೊಂಡಿದ್ದಾರೆ. ಈಗಾಗಲೇ ಅದರ ಸಿದ್ಧತೆಯು ಕೂಡ ಕಮಿಟಿಯವರು ರಚನೆ ಮಾಡಿದ್ದಾರೆ. ಅದರ ಜೊತೆಗೆ ಪೊಲೀಸ್ ಇಲಾಖೆಯವರು ಅದರ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿದ್ದಾರೆ. ಬರ್ತಕ್ಕಂಥ ಪಾರ್ಕಿಂಗ್ ಲಾಟ್ ಆಗಿರ್ಬೋದು, ಬರ್ತಕ್ಕಂಥ ಜನರುಗಳಿಗೆ ಸುವ್ಯವಸ್ಥೆ ಕಾಪಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಆರೋಗ್ಯ ಇಲಾಖೆಯವರು ಕೂಡ ವಿಶೇಷವಾಗಿ ಕಾಳಜಿಯನ್ನು ತಗೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬನ್ನಿ ಆ ಒಂದು ಕಂಪ್ಲೀಟ್ ವರದಿ ಹೇಗಿದೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ದಾವಣಗೆರೆಯಲ್ಲಿ ಪ್ರಸಿದ್ಧವಾದ ನಗರ ದೇವತೆ ಶ್ರೀ ದುರ್ಗಾಂಬಿಕಾ ದೇವಿ ಜಾತ್ರೆಗೆ ಅಧಿಕೃತವಾಗಿ ಚಾಲನೆ ದೊರೆತಿದ್ದು, ಜಾತ್ರೆ ನಿಮಿತ್ತ ಸಾರು ಹಾಕಲಾಯಿತು. ಬೆಳಗಿನಿಂದಲೇ ದೇವಿಗೆ ಪಂಚಾಮೃತ ಅಭಿಷೇಕ, ಕಂಕಣಧಾರಣೆ ಸೇರಿ ನಾನಾ ಧಾರ್ಮಿಕ ಕಾರ್ಯಕ್ರಮ ಜರುಗಿತು. 2 ವರ್ಷಕ್ಕೊಮ್ಮೆ ನಡೆಯುವ ಜಾತ್ರೆಗೆ ನೆಂಟರಿಷ್ಟರು ಈಗಾಗಲೇ ದಾವಣಗೆರೆಗೆ ಬರುತ್ತಿದ್ದಾರೆ. ಈಗಾಗಲೇ ಸಿದ್ಧತೆ ನಡೆಸಿರುವ ಜನ ಸಾರು ಹಾಕಿದ ನಂತರ ಜಾತ್ರಾ ಪೂಜಾ ಚಟುವಟಿಕೆ ಆರಂಭವಾಗಿದೆ. ಇಂದು ಬಿಡುವು ಇರಲಿದೆ. ನಾಳೆ ಮಾರ್ಚ್ 19 ಮಂಗಳವಾರ ಬೆಳಗ್ಗೆ ದಾಸೋಹದ ಮಹೋಪಕರಣ ಸಮಾರಂಭೋತ್ಸವ ಹಾಗೂ ರಾತ್ರಿ ಶ್ರೀ ಅಮ್ಮನವರಿಗೆ ಭಕ್ತಿ ಸಮರ್ಪಣೆ ನೆರವೇರಲಿದೆ. ತದನಂತರ ರಾತ್ರಿ 9 ಗಂಟೆಯಿಂದ ಸಾಂಸ್ಕೃತಿಕ ಮೇಳ, ಡೊಳ್ಳು ಕುಣಿತ, ಸಿಡಿಮದ್ದಿನ ಪ್ರದರ್ಶನದ ಜೊತೆಗೆ ಬೆಳ್ಳಿ ರಥದಲ್ಲಿ ಅಮ್ಮನವರ ಮೆರವಣಿಗೆ ಪ್ರಮುಖ ಬೀದಿಗಳಲ್ಲಿ ನಡೆಯಲಿದೆ. ಮಾರ್ಚ್ 20 ಬುಧವಾರ ಬೆಳಗ್ಗೆ ಚರಗ ಚೆಲ್ಲುವುದು, ಮಹಾಪೂಜೆ ಸಮಾರಂಭ ನಡೆಯಲಿದೆ. ಮಂಗಳವಾರ ರಾತ್ರಿ ನಡೆಯುವ ದೇವಿಯ ಮೆರವಣಿಗೆ ಈಗಾಗಲೇ ಭಕ್ತರು ಜಮಾಯಿಸಿ ಜಾತ್ರೆ ಕಳೆಗಟ್ಟಿರುತ್ತದೆ. ರಾತ್ರಿ ಇಡೀ ನಾನಾ ಧಾರ್ಮಿಕ ಆಚರಣೆಗಳು ನಡೆಯಲಿವೆ. ಬುಧವಾರ ಮುಂಜಾನೆಯೇ ದುಗ್ಗಮ್ಮ ಮಹಾಪೂಜಾ ಸಮಾರಂಭ ನಡೆಯಲಿದೆ. ಚರಗ ಚೆಲ್ಲುವ ಕಾರ್ಯ ನಡೆಯಲಿದೆ. ಭಕ್ತರ ಮನೆಗಳಲ್ಲಿ ಮಾಂಸಾಹಾರ ಜಾತ್ರೆಯ ಊಟಕ್ಕೆ ಸಿದ್ಧತೆ ಆರಂಭವಾಗಿ ಸಂಜೆ ಹೊತ್ತಿಗೆ ಇಡೀ ಊರು ಜಾತ್ರೆಯಲ್ಲಿ ಮುಳುಗೇಳಲಿದೆ. ಬುಧವಾರ ಬೆಳಗ್ಗೆಯಿಂದಲೇ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ದೇವಿ ದರ್ಶನಕ್ಕೆ ದೇವಳಕ್ಕೆ ಆಗಮಿಸುವರು. ಉರುಳು ಸೇವೆ ಸೇರಿದಂತೆ ನಾನಾ ಆಚರಣೆ ಜರುಗಲಿದೆ. ಈಗಾಗಲೇ ಎಲ್ಲ ಸಿದ್ಧತೆಗಳು ಆರಂಭವಾಗಿದ್ದು, ಇಡೀ ದಾವಣಗೆರೆ ದೇವಿ ದರ್ಶನ ಮಾಡಲು ಕಾತುರದಿಂದ ಕಾಯುತ್ತಿದೆ. ಈಗಾಗಲೇ ದೇವಸ್ಥಾನದ ಸುತ್ತಲೂ ಸಕಲ ವ್ಯವಸ್ಥೆ ಮಾಡಲಾಗಿದೆ. ಸುಮಾರು 15 ಲಕ್ಷ ರು ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಮಹಾಮಂಟಪ ಅತ್ಯಂತ ಆಕರ್ಷಣೀಯವಾಗಿದೆ. ದೇವಾಲಯದ ಸುತ್ತಮುತ್ತಲೂ ಹೂ, ಹಣ್ಣು, ಅಲಂಕಾರಿಕ ವಸ್ತುಗಳ ಮಾರಾಟ ಮಳಿಗೆ ಜನಸೂರೆಗೊಳ್ಳುತ್ತಿವೆ. ಸರ್ಕಾರಿ ಇಲಾಖೆಗಳು ನಮ್ಮ ದೇವಸ್ಥಾನದ ಜೊತೆಗೆ ಸಹಕಾರ ನೀಡಿ ಕೈ ಜೋಡಿಸಿ ಎಲ್ಲ ಸಹಕಾರನೂ ಅವರು ಮಾಡ್ತಾ ಇದ್ದಾರೆ. ಸುಮಾರು ಲಕ್ಷಾಂತರ ಜನ ಭಕ್ತರು ಸೇರೋದ್ರಿಂದ ಅವರಿಗೆ ಪ್ರಥಮ ಚಿಕಿತ್ಸೆಯಿಂದ ಹಿಡಿದು ಎಲ್ಲ ವ್ಯವಸ್ಥೆನೂ ಅವರು ಮಾಡ್ತಾ ಇದ್ದಾರೆ. ನೀರಿನ ವ್ಯವಸ್ಥೆ 24x7 ನೀರು 24 ಗಂಟೆ ನೀರು ಬರ್ತಾಯಿದೆ. ಕರೆಂಟು 24 ಗಂಟೆ ಬರ್ತಾಯಿದೆ. ಯಾವಾಗೂ ಕರೆಂಟ್ ಹೋಗಿಲ್ಲ. ಈಗಾಗಲೇ ಅವ್ರಿಗೊಂದು ಸ್ಟೇಷನ್ನು, KBRಗೊಂದು ಸ್ಟೇಷನ್ನು, ಪೊಲೀಸ್ ಸ್ಟೇಷನ್ಗೊಂದು ಸ್ಟೇಷನ್ನು, ಇನ್ನುಳಿಕೆ ಇಲಾಖೆಯವರಿಗೆಲ್ಲ ರೂಮ್ ವ್ಯವಸ್ಥೆ ಮಾಡಿದೆ. ಈ ರೂಮ್ ವ್ಯವಸ್ಥೆ ಮಾಡಿರೋದ್ರಿಂದ ಯಾವುದೇ ಥರದ ಅವ್ರವ್ರ ಜವಾಬ್ದಾರಿ ಅವರವರು ಕೆಲಸ ಮಾಡ್ತಾಯಿದ್ದಾರೆ. ಈಗ 18ರಿಂದ ಶುರು, ಇವತ್ತು ರಾತ್ರಿಯಿಂದ ಭಕ್ತರ ಸಂಖ್ಯೆ ಶುರುವಾಗ್ತಾಯಿದೆ. 18ರಿಂದ ಇವತ್ತು ರಾತ್ರಿಯಿಂದನೇ ಜನಗಳು ಭಕ್ತರು ಕ್ಯೂ ಆಗಿ ಬರೋಕ್ಕೆ ಪ್ರಾರಂಭ ಮಾಡ್ತಾರೆ. ಅದಕ್ಕೆಲ್ಲ ಸಿದ್ಧತೆಯೂ ನಾವು ಮಾಡ್ಕೊಂಡಿದ್ದೀವಿ. ಎಷ್ಟು ಲಕ್ಷಾಂತರ ಗಂಟಲೆ ಜನ ಸೇರಿದ್ರು ಯಾವುದೇ ಥರದ ಸಾವು ನೋವು ಏನು ಇದುವರೆಗೂ ಕಂಡು ಬಂದಿಲ್ಲ, ಆಗೋದಿಲ್ಲ. ಆದ್ದರಿಂದ ಎಲ್ಲ ಸಿದ್ಧತೆಯೂ ಆಗಿದೆ. ಬಂದಂಥವ್ರಿಗೆ ನೀರಿನ ವ್ಯವಸ್ಥೆ ಯಾವ ಥರ ಕಲ್ಪಿಸ್ಕೊಡ್ತಿದ್ದಾರೆ? ಸೊ ಯಾವ ಥರ ಸಪ್ಲೈ ಮಾಡ್ತಿದ್ದಾರೆ? ನೀರಿನ ವ್ಯವಸ್ಥೆ 3-4 ಕಡೆಗೆ ಭಕ್ತರ ವ್ಯವಸ್ಥೆ ಮಾಡಿದ್ದಾರೆ. ಕುಡಿಯೋ ನೀರಿನ ವ್ಯವಸ್ಥೆ
SKP ರೋಡ್ ಇರ್ಬೋದು, ಹಳೆಪೇಟೆ ರೋಡ್ ಇರ್ಬೋದು, ಸರ್ಕಲ್ಲಾಗೆ ಬಂದಂಥ ಜನರಿಗೆ ಯಾವಾಗಾರ ಅವರು ನೀರು ಸಪ್ಲೈ ಮಾಡ್ತಾರೆ. ಇನ್ನುಳ್ಕಿ ನೀರೆಲ್ಲ ನಾವು ಶೇವರ್ ಮಾಡಿದವಲ್ಲಿ ಬೇಂಚೇರಿ ಊಟನವ್ರಿಗೆ ದೀಡ್ ನಮಸ್ಕಾರ ಹಾಕೋರಿಗೆ. ಆಮೇಲೆ ಇಲ್ಲೊಂದು ಪ್ಲೇಸ್ ಇದೆ, ಇಲ್ಲಿ ಶಾಮಿಯಾನ ಹಾಕ್ಸ್ತೇವೆ, ಎಲ್ಲ ಸ್ಯಾಂಡ್ ಹಾಕಿ ಗಂಡು ಮಕ್ಕಳಿಗೆ ಇಲ್ಲಿ ಮೈ ತೊಳೆಯೋಕ್ಕೆ ಬಟ್ಟೆ ಬಿಡೋಕ್ಕೆ ಇಲ್ಲಿ ವ್ಯವಸ್ಥೆ ಮಾಡಿ. ಅಲ್ಲಿ ಹೆಣ್ಮಕ್ಳಿಗೆ ಪಾದಗಟ್ಟಿ ಹತ್ರ ಹೆಣ್ಮಕ್ಳಿಗೆ ಬೇರೆ ಇದನ್ನು ಶಾಮಿಯಾನ ಹಾಕಿ ಡೋರು ಇದನ್ನು ಇದನ್ನು ಹಾಕಿ ಸ್ಕ್ರೀನಿಂಗು ಯಾವ ಥರದ ತೊಂದರೆ ಆಗದ ರೀತಿ ಹೆಣ್ಮಕ್ಳಿಗೂ ಬೇರೆ ವ್ಯವಸ್ಥೆ ಮಾಡಿ. ಲೈಟಿನ ವ್ಯವಸ್ಥೆ ಕರೆಂಟ್ ಯಾವಾಗಲೂ 24 hours ಕರೆಂಟ್ ಇರ್ತದೆ. ಕರೆಂಟಿನ ತೊಂದರೆ. ಪೆಂಡಾಲು ಎಲ್ಲ ಮುಗಿದಿದೆ. ಇವತ್ತಿಂದ ಅಮ್ಮನ ಪೂಜೆ ಬೆಳಿಗ್ಗೆ 5:30 ನಾಳೆ ಬೆಳಿಗ್ಗೆನೂ ಹೌದು. ಬೆಳಿಗ್ಗೆ 4 ಗಂಟೆಯಿಂದ ಶುರುವಾಕತಿ. 2:30 ಬಂದಾಗ್ಬಿಡ್ತವೆ. ಬೀಗ ಕದ ಹಾಕ್ಬಿಡ್ತವೆ. ಇಲ್ಲ ನಿಷೇಧ ಅವು ಯಾವಿಲ್ಲ. ಎಲ್ಲ ಫ್ಲೆಕ್ಸ್ ಮಾಡಿದ್ದೀವಿ. ಮಹಿಳಾ ಮತ್ತು ಮಕ್ಕಳ ಇಲಾಖೆಯವ್ರು ನೋಡ್ಕೊತಾರೆ. ಬೆತ್ತಲ ಸೇವೆ ಆದರೆ ಯಾರಿಗಾದ್ರೂ ಆರೋಗ್ಯ ಏರ್ಪೇರ್ ಆದರೆ ಹೆಲ್ತ್ನವ್ರು ನೋಡ್ಕೊತಾರೆ. ಕರೆಂಟ್ ಹೋದ್ರೆ ಕರೆಂಟ್ನೇ ನೋಡ್ಕೊತಾರೆ. ಟ್ರಾಫಿಕ್ನ ನೋಡ್ಕೊತಾರೆ. ಆಮೇಲೆ ಇಲ್ಲಿ ಸಿಬ್ಬಂದಿ ಬೇರೆ, ಟ್ರಾಫಿಕ್ಕೇ ಬೇರೆ, ಇಲ್ಲಿ ಸಿಬ್ಬಂದಿ ಬೇರೆ. ಸುಮಾರು 500ರಿಂದ 600 ಜನ ಬಂದೋಬಸ್ತಿಗೆ ಎಲ್ಲ ಕಡೆಯಿಂದನೂ ಕರೆಸಿದ್ದಾರೆ. ಅವ್ರಿಗೆಲ್ಲರಿಗೂ ಊಟದ ವ್ಯವಸ್ಥೆ ನಮ್ಮ ದೇವಸ್ಥಾನದ ವತಿಯಿಂದ ಮಾಡ್ತೀವಿ. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ. ನಮ್ಮ ಕಾರ್ಯಕರ್ತರಿರ್ಬೋದು, ಈ ಇಲಾಖೆಯಲ್ಲಿರ್ಬೋದು, ಪ್ರತಿಯೊಬ್ಬರಿಗೂ ಊಟದ ವ್ಯವಸ್ಥೆ ಮಾಡ್ತೀವಿ. ಆರೋಗ್ಯ ಕೇಂದ್ರಗಳು ಎಷ್ಟು ಸ್ಥಾಪನೆ ಆರೋಗ್ಯ ತಪಾಸಣೆ ಮಾಡೋದು ಒಂದು ಹೆಡ್ ಬ್ರಾಂಚ್ ಆಫೀಸ್ ಐತಿ. ಅವರು ಒಂದು 7 ಜನ ಇರ್ತಾರೆ. ಎಲ್ಲ ಕಡೆಗೂ ಅವ್ರು ನೋಡ್ಕೊತಾರೆ. ಏರಿದ್ರೆ ಅಲ್ಲಿ ಪ್ರಥಮ ಚಿಕಿತ್ಸೆಗೆ ಅಲ್ಲಿ ಹೋಗ್ತಾರೆ. ಅದೆಲ್ಲ ರೂಮ್ ವ್ಯವಸ್ಥೆ ಐತಿ, ಎಲ್ಲ ನೋಡ್ತಾರೆ. ಇದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಏನೇನು ಜರುಗುತ್ತೆ ಸರ್? ಅದು ಹ್ಯಾಂಡ್ ಬಿಲ್ ಬರ್ತೈತಿ. ಇವತ್ತು ಹ್ಯಾಂಡ್ ಬಿಲ್ ನಿಮಗೆಲ್ಲನೂ ಅದ್ರ ನೋಡ್ಕೋಬೇಕು. ನಾವು ರಾತ್ರಿ 8 ಗಂಟೆಯಿಂದ 11:30, 12 ಗಂಟೆ ತನಕ ಕಾರ್ಯಕ್ರಮ ನಡೀತೈತಿ. ಸುಮಾರು 14 ಸರ್ 95ರಿಂದ 1 ಲಕ್ಷ ಕುರಿಗಳು ಹೋಗ್ತಾವೆ ಅಂದಾಜು. 1 ಲಕ್ಷ? ಹೌದು, 1 ಲಕ್ಷ ತನಕ ಹೋದಪ್ಪ. 65, 70, 80 ಸಾವಿರ ತನಕ ಹೋಗಿದ್ದು. ಅದು ಹೆಂಗೆ ಲೆಕ್ಕ ಸಿಗ್ತ್ರಿ ನಿಮಗೆ ಗೌಡ್ರಿ ಅನ್ಬೋದು. ಕುರಿ ಏನು ಕಡ್ದ ಚರ್ಮ ಕೊಡ್ತಾರಲ್ಲೋ, ಇದು ಚರ್ಮ ಡಿಪಾರ್ಟ್ಮೆಂಟ್ನಾಗ ನಮಗೆ ರಿಪೋರ್ಟ್ ಕೊಡ್ತಾರೆ. ಎಷ್ಟು ಹೋದ್ವು, ಎಷ್ಟು ಬಂದು, ಚರ್ಮ ಎಷ್ಟು ಬಂದು ಅಂದ್ರೆ ಕುರಿ ಎಷ್ಟು ಹೋಗಬೇಕಲ್ಲ. ಮಳೆ ಆಗಿಲ್ಲ, ಸ್ವಲ್ಪ ಜನ ಎಲ್ಲೋ ಒಂದು ಕಡೆ ಕಮ್ಮಿ ಆಗ್ಬೋದಾ? ಏನು ಮಳೆ ತಾಪ, ಬಿಸಿಲು ತಾಪ ಹಾಕಿ ದೇವ್ರಿಚ್ಚಿ ನೀವು ಏನು ಮಾಡೋಕ್ಕಾಗಲ್ಲ, ನಾವೇನು ಮಾಡೋಕ್ಕಾಗಲ್ಲ. ಸರ್ 12ರಿಂದ 15 ಲಕ್ಷ ಜನ, 19, 20 ವಾರದಲ್ಲಿ ಸುಮಾರು 15ರಿಂದ 20 ಲಕ್ಷ ಜನ ಬರ್ತಾರೆ. ರಾಜ್ಯದಿಂದ ಬರ್ತಾರೆ, ಅಂತಾರಾಜ್ಯದಿಂದ ಬರ್ತಾರೆ, ಜಿಲ್ಲೆಯಿಂದ ಬರ್ತಾರೆ, ಬೇರೆ ಬೇರೆ ಜಿಲ್ಲೆಯಲ್ಲಿ ಬರ್ತಾರೆ. ಎಲ್ಲ ಭಕ್ತರು ಸೇರಿ ಸುಮಾರು 12ರಿಂದ 15 ಲಕ್ಷ ಜನ ಸೇರ್ತಾರೆ. ದರ್ಶನಕ್ಕೆ ಯಾವ ರೀತಿ ವ್ಯವಸ್ಥೆ ಮಾಡ್ರೆ ಅದೊಂದು ಹೇಳಿದ್ರು. 3 ವ್ಯವಸ್ಥೆ ಇದೆ. ಒಂದು ವ್ಯವಸ್ಥೆ ಧರ್ಮದರ್ಶನ, ಎರಡನೇ ವ್ಯವಸ್ಥೆ ಈಗ ಟಿಕೆಟ್ 50 ರೂಪಾಯಿ ಟಿಕೆಟ್ ಮಾಡಿದ್ದೀವಿ. ಪಾಸ್ ವ್ಯವಸ್ಥೆ, ಪಾಸು ಟಿಕೆಟು 2 ಜೊತೆ ಬರ್ತವೆ. ಧರ್ಮದರ್ಶನ ಒಂದೇ ಬರ್ತದೆ. 3 ರೋದವು. ಆಮೇಲೆ ಎಲ್ಲವೂ ಕೊಡ್ಕೊಂಡು ಒಂದೇ ಹತ್ರ ದೇವಸ್ಥಾನ ನಮಗೆ ದರ್ಶನ ಮಾಡ್ಕೊಂಡು ಹೋಗ್ತೀವಿ. ನಾಳೆ ನಾಡಿದ್ದಷ್ಟೇನಾ ಅಥವಾ ಒಂದು ವಾರ ಇರುತ್ತಾ? ಶುಕ್ರವಾರ, ಶನಿವಾರ 1 ತಿಂಗಳ ಮಟ್ಟ ರೆಸ್ಟ್ ಇರ್ತದೆ. Vilasini Vishnu Vilasini Vishnu
ಈಗ 17ರಿಂದ 23ನೇ ತಾರೀಕುವರೆಗೆ ದುರ್ಗಮ್ಮನ ಜಾತ್ರೆ 3 ವರ್ಷಕ್ಕೊಮ್ಮೆ ನಡೀತದೆ. ಅದೇ ರೀತಿ ಈ ವರ್ಷ ಕೂಡ ನಡೀತಾ ಇದೆ. 17ನೇ ತಾರೀಕು ಮಾರ್ಚಿಂದ 23ನೇ ತಾರೀಕು ಮಾರ್ಚ್ವರೆಗೆ ನಮಗೆ ಸುಮಾರು ಒಂದು 3ರಿಂದ 4 ಲಕ್ಷ ಜನ ಬಂದು ಹೋಗ್ಬೋದು ಅನ್ನೋದು ಮಾಹಿತಿ ಇದೆ. ಹಾಗಾಗಿ ಈಗಾಗಲೇ ನಗರದ ಎಲ್ಲ ಕಡೆ ಒಂದು 16 ಕಡೆ ಚೆಕ್ ಪೋಸ್ಟ್ಗಳನ್ನ ಹಾಕ್ಕೊಂಡಿದ್ದೇವೆ. ಇದು ಚುನಾವಣಾ ನಿಮಿತ್ತ ಇರುವ ಚೆಕ್ ಪೋಸ್ಟ್ಗಳ ಜೊತೆಗೆ ಕೂಡ ಇದನ್ನು ಕೂಡ ಹಾಕ್ಕೊಂಡಿದ್ದೇವೆ. ಎಲ್ಲೆಲ್ಲಿ CCTV ಬೇಕು, ಮೋರ್ ದೆನ್ 200+ CCTVಗಳ ಕಣ್ಗಾವಲನ್ನು ಕೂಡ ಇಟ್ಟಿದ್ದೇವೆ. ನಮ್ಮ ಮ್ಯಾನ್ ಆ್ಯಂಡ್ ಆಫೀಸರ್ಸ್ ಕೂಡ ಎಲ್ಲ ಕಡೆ ಡಿಪ್ಲಾಯ್ ಮಾಡಿದ್ದೇವೆ. ಅದಲ್ಲದೆ ಇಲ್ಲಿ ಎಲ್ಲ ಕಡೆ ನೂಕು ನುಗ್ಗಲು ಆಗಬಾರ್ದು ಅಂತ ಪ್ರತ್ಯೇಕವಾದ ಸರದಿಗಳನ್ನು ಕೂಡ ಲೈನ್ಗಳನ್ನು ಕೂಡ ಮಾಡಲಾಗಿದೆ. ಅದಲ್ಲದೆ ಏನು ಇಲ್ಲಿ ಪ್ರಾಣಿ ಬಲಿ ಬೇರೆ ಥರದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಕೂಡ ಇದ್ರ ಬಗ್ಗೆ ಈಗಾಗಲೇ ಅರಿವು ಮೂಡಿಸಲಾಗಿದೆ. ಅದಲ್ಲದೆ ಯಾವುದ್ಯಾವ್ದು ರೀತಿಯಾದ ಸೂಕ್ತ ಬಂದೋಬಸ್ತ್ ಮಾಡಿಕೊಳ್ಬೇಕು ಅದೆಲ್ಲವನ್ನು ಕೂಡ ನಮ್ಮ ಮೆನ್ನ ಸಿವಿಲ್ಸಲ್ಲಿ ಮಾಡಿರೋದು. ಮತ್ತು ಯಾರು ಕೂಡ ಬೇರೆಯವರಿಗೆ ತೊಂದರೆ ಕೊಡೋದಾಗಲಿ, ಹೆಣ್ಮಕ್ಳಿಗೆ ಬೇರೆ ಥರ ಯಾವುದೇ ಘಟನೆ ನಡೆದರೂ ಕೂಡ ಇಮಿಡಿಯೇಟಾಗಿ ಅಟೆಂಡ್ ಮಾಡುವ ರೀತಿಯಲ್ಲಿ ಎಲ್ಲ ರೀತಿಯಿಂದನೂ ಕೂಡ ನಮ್ಮ ಪೊಲೀಸ್ ಇಲಾಖೆ ಸಜ್ಜಾಗಿದೆ. ಟ್ರಾಫಿಕ್ ರಿಲೇಟೆಡ್ ಈಗಾಗಲೇ ನಾವು ಮೊನ್ನೆ ತಮಗೆ ಪ್ರೆಸ್ ನೋಟ್ ಕೂಡ ಕೊಟ್ಟಿದ್ದಾನೆ. ಒನ್ ವೇ ಕೆಲವು ರೋಡ್ಸನ್ನು ನಾವು ಒನ್ ವೇ ಮಾಡ್ಕೊಂಡಿದ್ದೇವೆ. ನಿಗದಿತ ಪ್ರದೇಶಗಳಲ್ಲಿ ಪಾರ್ಕಿಂಗ್ನ ಮಾಡಬೇಕು ಅಂತ ಹೇಳಿ ಅದನ್ನು ಕೂಡ ನಿಗದಿತ ಮಾಡಿಸಿ, ಅದಲ್ಲದೆ ನಾವು ಅದಕ್ಕೆ ಪ್ರತ್ಯೇಕವಾಗಿ ಗೂಗಲ್ ಮ್ಯಾಪಿಂಗ್ ಮಾಡಿ ಅದನ್ನು ಕೂಡ ಕಳಿಸ್ಕೊಟ್ಟಿದ್ದೀವಿ. ಸೊ ದಟ್ ಜನರಿಗೆ ಎಲ್ಲಿ ಪಾರ್ಕಿಂಗ್ ಇದೆ, ಎಲ್ಲಿ ಪಾರ್ಕಿಂಗ್ ಮುಗಿದಿದೆ ಅಂತ ಕೂಡ ಅವರಿಗೆ ಗೊತ್ತಾಗ್ತದೆ. ಅದನ್ನು ಕೂಡ ವ್ಯವಸ್ಥೆ ಮಾಡಿದ್ದೇವೆ. ಒನ್ ವೇ ಜೊತೆಗೆ ಕೆಲವು ಕಡೆ ನಿರ್ಬಂಧ ಕೂಡ ಮಾಡಿದ್ದೇವೆ. ನಿಮ್ಗೆ ಈಗಾಗಲೇ ನೋಡಿದಂಗೆ ಇಲ್ಲಿಗಿಂತ ಒಂದು 100-200 ಮೀಟರ್ಸ್ ಮೊದಲೇ ಯಾವುದೇ ವೆಹಿಕಲ್ಸ್ನ ಅಲೋ ಮಾಡದೆ ಸ್ಟಾಪ್ ಮಾಡಿದ್ದೇವೆ. ಒಟ್ಟಿನಲ್ಲಿ ಎಲ್ಲ ರೀತಿಯಿಂದ ಜನ ಬಂದವರು ಸುಸಜ್ಜಿತವಾಗಿ, ಸರಿಯಾದ ರೀತಿಯಿಂದ, ಸುರಕ್ಷಿತವಾಗಿ, ಸುಗಮವಾಗಿ ಹಬ್ಬವನ್ನು ಮಾಡಬೇಕನ್ನೋದು ನಮ್ಮ ಉದ್ದೇಶ. ಎಷ್ಟೇ ಕಂಟ್ರೋಲ್ ಮಾಡಿದ್ರು ಇದು ಮೂಢನಂಬಿಕೆಗಳಿಗೆ ಅವಕಾಶ ಇಲ್ಲ ಅಂತ ಹೇಳಿ ನಾವು ಈಗಾಗಲೇ ಹೇಳಿದ್ದೇವೆ. ಆ ಥರ ಇದ್ದರೆ ನಾವು ಖಂಡಿತ ಅದ್ರ ಬಗ್ಗೆನೂ ಕೂಡ ಗಮನ ವಹಿಸ್ತೇವೆ ಮತ್ತು ಕ್ರಮ ವಹಿಸ್ತೇವೆ. ಎಸ್, ಇವತ್ತು ವಿಶೇಷವಾಗಿ ಏನು ಸಾಕಷ್ಟು ಭಕ್ತಾದಿಗಳು ಕೂಡ ದರ್ಶನವನ್ನು ಪಡೆಯಲಿಕ್ಕೆ, ಒಂದಷ್ಟು ಹರಕೆಗಳನ್ನು ಪೂರೈಸಲಿಕ್ಕೆ ಈಗಾಗಲೇ ದೇವಸ್ಥಾನಕ್ಕೆ ಬಂದಿರತಕ್ಕಂಥದ್ದು. ಈಗಾಗಲೇ ಪೂರ್ವ ಸಿದ್ಧತೆಯು ಕೂಡ ಈ ಕಮಿಟಿಯವರು ರಚನೆ ಮಾಡಿದ್ದು. ಆ ಕಮಿಟಿಯವರು ಕಂಪ್ಲೀಟ್ ಆಗಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ನೀರಿನ ವ್ಯವಸ್ಥೆ ಆಗಿರ್ಬೋದು, ಅಥವಾ ಅವರಿಗೆ ಚಿಕಿತ್ಸೆ ವ್ಯವಸ್ಥೆ ಆಗಿರ್ಬೋದು, ಅಥವಾ ಈ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡಲಿಕ್ಕೆ ಈಗಾಗಲೇ ಪೂರ್ವ ಸಿದ್ಧತೆಯನ್ನು ಮಾಡಿದ್ದಾರೆ. ಈಗಾಗಲೇ ಕಮಿಟಿಯವರು ಕೂಡ ನಮಗೆ ಮಾಹಿತಿಯನ್ನು ನೀಡಿದ್ದಾರೆ. ಬನ್ನಿ ಹಾಗಾದರೆ ಇವತ್ತು ಏನು ಈ ಒಂದು ಶ್ರೀ ದುರ್ಗಾಂಬಿಕಾ ದೇವಿಯ ಜಾತ್ರೆ ಮಹೋತ್ಸವದ ಅಂಗವಾಗಿ ಏನೇನು ಸಿದ್ಧತೆ ಎಲ್ಲ ನಡೆದಿದೆ ಅನ್ನೋದು ನಿಮಗೆ ತಿಳಿಸಿದೆ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಇಂಥ ಮತ್ತೊಂದು ವಿಭಿನ್ನವಾದ ಸಂಚಿಕೆಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ನೋಡ್ತಾ ಇರಿ, ಇದು JK TV ಕನ್ನಡ, ನಿಮ್ಮದೇ ವಾಹಿನಿ.